ಕನ್ನಡ ಚಿತ್ರರಂಗದ ಸ್ಟಾರ್ಗಳು ಒಂದಾಗಬೇಕೆಂಬ ಅಭಿಮಾನಿಗಳ ಇಚ್ಛೆಯು ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿಯಾಗುವ ಶಿವಣ್ಣ, ಸುದೀಪ್ ಮತ್ತು ರಾಕಿಂಗ್ ಸ್ಟಾರ್ ಯಶ್ ವಿಡಿಯೋ ಇದೀಗ ಸಹಜವಾಗಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಈ ಫೋಟೋಗಳು ವಿಡಿಯೋಗಳು ನೋಡ್ತಾ ಇದ್ರೆ ಇದು ನಿಜ ಅನಿಸುತ್ತೆ. ಸುದೀಪ್, ಶಿವಣ್ಣ ಹಾಗೂ ಯಶ್ ಮೂವರಿಗೂ ಕೂಡ ದರ್ಶನ್ ಜೊತೆಗಿನ ಈ ಬಾಂಧವ್ಯ ಅಷ್ಟೇನು ಚೆನ್ನಾಗಿಲ್ಲ. ದರ್ಶನ್ ಅವರ ವಿಚಾರವನ್ನ ಸಹಜವಾಗಿ ಮಾತಾಡಿಕೊಂಡಿರ್ತಾರೆ, ಆದ್ರೆ ಬಹಿರಂಗವಾಗಿ ಯಾರು ಕೂಡ ಹೇಳೋದಿಲ್ಲ. ಅದು ಪರಪರ ಅಗ್ರಹಾರಕ್ಕೆ ದರ್ಶನ್ ನೋಡಲು ಸುದೀಪ್, ಒಂದು ಕಡೆ ಯಶ್, ಶಿವಣ್ಣ ಹೋಗುವುದು ಕಲ್ಪಿಸಿಕೊಳ್ಳಲು ಒಂದು ಕಡೆ ಸಾಧ್ಯವೇ? ಹಾಯ್, ಹಲೋ, ನಮಸ್ಕಾರ. ರೆಬೆಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಇದು ಅಭಿಮಾನಿಗಳ ಆಸೆಯೋ ಹಂಬಲವೋ, ಕನ್ನಡ ಚಿತ್ರರಂಗದ ಸ್ಟಾರ್ಗಳು ಒಂದಾಗಬೇಕೆಂಬ ಅಭಿಮಾನಿಗಳ ಇಚ್ಛೆಯೋ, ಅಂತೂ ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿಯಾಗುವ ಶಿವಣ್ಣ, ಸುದೀಪ್ ಮತ್ತು ರಾಕಿಂಗ್ ಸ್ಟಾರ್ ಯಶ್ ವಿಡಿಯೋ ಇದೀಗ ಸಹಜವಾಗಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಅದು AI ವಿಡಿಯೋ ಮೂಲಕ. ನೋಡಿ, AI ಒಂದು ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಕಡೆ ಗಮನಿಸ್ತಾ ಹೋದರೆ ನಿಜವಾಗ್ಲೂ ಕೂಡ AI ವಿಡಿಯೋ ಸಾಕಷ್ಟು ರೀತಿಯಾದಂಥ ಅಭಿಮಾನಿಗಳಿಗೆ ಆಗಿರ್ಬೋದು, ತನ್ನದೇ ಆದಂಥ ಸ್ಟಾರ್ ವಾರ್ಗಳಿಗೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ರೀತಿಯಾಗಿ ಫುಲ್ ಸ್ಟಾಪ್ ಇಡೋದು ಅಂತ ಲೆಕ್ಕಾಚಾರ ಸಹಜವಾಗಿ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ದೀವಿ. AI ಎಷ್ಟು ಅದ್ಭುತವಾಗಿ, ಯಾಕಂದರೆ ಸಾಕಷ್ಟು ಜನರ ಆಸೆ ಇರುತ್ತೆ ರೀ, ನಮ್ಮ ಸ್ಟಾರ್ ಹಿಂಗಿರಬೇಕಾಗಿತ್ತು, ಅಭಿಮಾನಿಗಳು ಹಿಂಗಿರಬೇಕಾಗಿತ್ತು ಅನ್ನೋದು ಒಬ್ಬೊಬ್ಬರ ಆಸೆಗಳು. ಸೊ ಇದೀಗ ಪರಪನ ಅಗ್ರಹಾರ ಜೈಲಿನ ಮುಂದೆ ದೊಡ್ಡದೊಂದು ಕಾರ್ ಬಂದು ನಿಲ್ಲುತ್ತಪ್ಪ. ಸೊ ಈ ಜೈಲಿನಿಂದ ಒಂದು ಕಡೆ ಜೈಲಿನ ಸಿಬ್ಬಂದಿಗಳು ಕಣ್ಣು ಬಿಟ್ಕೊಂಡು ನೋಡ್ತಾ ಇರಬೇಕಾದ್ರೆ ಅದರಿಂದ ಕನ್ನಡದ ಮೂವರು ಸೂಪರ್ ಸ್ಟಾರ್ಗಳು ಇಳಿತಾರೆ. ಶಿವಣ್ಣ ಆಗಿರ್ಬೋದು, ಕಿಚ್ಚ ಸುದೀಪ್ ಅವರಾಗಿರ್ಬೋದು, ರಾಕಿಂಗ್ ಸ್ಟಾರ್ ಯಶ್ ಆಗಿರ್ಬೋದು, ಮೂರು ನಡ್ಕೊಂಡು ಜೈಲು ಒಳಗೆ ಹೋಗ್ತಾರೆ. ಅಲ್ಲಿ ಕೊಲೆ ಕೇಸ್ನಲ್ಲಿ ಸೆಲ್ನೊಳಗೆ ಇರುವಂಥ ನಟ ದರ್ಶನ್ ಅವ್ರನ್ನ ಹಾಯ್ ಅಂತಾರೆ. ದರ್ಶನ್ ಅವರು ಕೂಡ ಹೊರಗೆ ಕರೆಸ್ಕೊಂಡು ದಚ್ಚಕ್ಕೆ ಮೂರು ತಾವು ತಂದಂಥ ಹಣ್ಣುಗಳನ್ನು ಕೊಡ್ತಾರೆ. 4 ಜನ ತಗೊಂಡು ಒಂದಿಷ್ಟು ಮಾತಾಡ್ತಾರೆ, ಕೇರ ಮಾಡ್ತಾರೆ, ಒಟ್ಟಿಗೆ ತಿಂಡಿ ಮಾಡ್ತಾರೆ, ಕಾಫಿ ಸೇವಿಸ್ತಾರೆ, ನಂತರ ಟಾಟಾ ಮಾಡಿ ಹೋಗ್ತಾರೆ. ಇದೇನು ಕನಸ ಅಂತ ಅನ್ಕೋಬೇಕಾ, ಅಥವಾ ಈ ಕನಸೇ ಒಂದು ರೀತಿಯಾಗಿ ಬಿದ್ದಿದೆಯಾ, ಅಥವಾ ಈ ರೀತಿಯಾಗಿ ನಿಜವಾಗ್ಲೂ ಕೂಡ ಆಗುತ್ತಾ? ಈ ರೀತಿಯಾದಂಥ ಅಭಿಮಾನಿಗಳಲ್ಲಿ ಸಾಕಷ್ಟು ಒಂದಿಷ್ಟು ಪ್ರಶ್ನೆಗಳನ್ನು ಸಹಜವಾಗಿ ಮೂಡ್ತಾ ಇದೆ. ಇದೇನು ಕನಸು ಅಂತ ಒಂದಿಷ್ಟು ಕಣ್ಣು ಮುಚ್ಚಿಕೊಂಡು ನೋಡ್ತೀರಿ. ಯಾಕಂದರೆ ನಿಜ ರೀ ಇದು ಅಂತ ಕಣ್ಣು ಬಿಟ್ಟುಕೊಂಡು ಒಂದಿಷ್ಟು ನೋಡುವ ಹಾಗಾಗೋಗ್ಬಿಟ್ಟಿದೆ. ಕೆಲವು ಒಂದು ಕಡೆ ಈ ಫೋಟೋಗಳು ವಿಡಿಯೋಗಳು ನೋಡ್ತಾ ಇದ್ದರೆ ಇದು ನಿಜ ಅನಿಸುತ್ತೆ, ನಿಜವಾಗ್ಲೂ ಅಂತಲೂ ಅನಿಸುತ್ತೆ. ಯಾಕಂದರೆ ಇಂಥದ್ದೊಂದು ಫೋಟೋ ವಿಡಿಯೋಗಳು ಕಳೆದ ಕೆಲವು ದಿನಗಳಿಂದ ಕೆಲವರು ಕ್ರಿಯೇಟ್ ಮಾಡಿ ಇನ್ಸ್ಟಾದಲ್ಲಿ ಮತ್ತಿತರ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಾ ಇದ್ದಾರೆ. ಇದು ನಿಜವಾಗ್ಲೂ ಎಂಬ ಆಸೆ ಅವರಿಂದ ಇದ್ದಂತಿದೆ. ನಿಜವಾದರೆ ಹೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಕನಸಾದರೂ ಹೇಗಾದರೂ ಚಿತ್ರದಲ್ಲಾದರೂ ಕೂಡ ನಿಜ ಮಾಡ್ಕೊಳ್ಳೋಣ ಅನ್ನುವಂಥ ಆಸೆಯೂ ಕೂಡ ಇರ್ಬೋದು. ಸಾಕಷ್ಟು ಜನಕ್ಕೆ ಹೆಂಗೆ ಅಂತಂದರೆ, ನಿಜವಾಗದೆ ಹೋದರೂ ಕೂಡ ಕನಸಲ್ಲಾದರೂ ಹಿಂಗಾಗಲಿ ಅಪ್ಪ ಅಂತ. ಸೊ ಸಾಕಷ್ಟು ಜನರ ಆಸೆ ಇರುತ್ತೆ ರೀ. ಯಾಕೆ ಅಂತಂದರೆ ಪ್ರತಿಯೊಬ್ಬರೂ ಕೂಡ ತಮ್ಮ ಸ್ಟಾರ್ಗಳನ್ನು ಮೀಟ್ ಆಗಬೇಕು, ಎಲ್ಲರೂ ಕೂಡ ಅನ್ಯೋನ್ಯತೆವಾಗಿ ಇರಬೇಕು ಅನ್ನುವಂಥದ್ದು. ಸೊ ಈಗೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಇದೆಲ್ಲ ಇಂಥ ಆಸೆಗಳನ್ನು ಮನಸ್ಸಿನಲ್ಲೇ ಉಳಿದು ಬಿಡುತ್ತೆ. ಈಗ ಅದನ್ನು ನನಸಿಗೆ ತರೋಣ, ಒಂದಿಷ್ಟು ಕಾಣೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ AI ಸಹಾಯವನ್ನು ಮಾಡ್ತಾ ಇದೆ. ಯಾರನ್ನು ಬೇಕಾದರೂ ಕೂಡ ಇಂಥ ಸನ್ನಿವೇಶವನ್ನು ಬೇಕಾದರೂ ಕೂಡ AI ಫೋಟೋ ಅಥವಾ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬಹುದು. ಹಿಂದೊಮ್ಮೆ ಹಾಟ್ ಡ್ರೆಸ್ ಧರಿಸಿ ಲಿಫ್ಟ್ನಲ್ಲಿ ಹೋಗುವ ರಶ್ಮಿಕಾ ಮಂದಣ್ಣ ಅವರ ಒಂದು ವಿಡಿಯೋ ಸಖತ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ನಂತರ ಅದು ಡೀಪ್ ಫೇಕ್ ವಿಡಿಯೋ ಅಂತ ಕೂಡ ಗೊತ್ತಾಯಿತು. ಅಂದರೆ ಯಾರ್ದೋ ಬಾಡಿಗೆ ರಶ್ಮಿಕಾ ಅವರ ತಲೆ ಕೂರಿಸಿ ಮಾಡಿದಂಥ ವಿಡಿಯೋ ಆಗ ಕೋಲಾಹಲ ಆಗೋಗ್ಬಿಡ್ತು. ಅದಕ್ಕೂ ಕೂಡ ಮುಂದುವರೆದಂಥ ಭಾಗವಾಗಿ AI ಸೃಷ್ಟಿ ಮಾಡ್ತಾ ಇದೆ. ಕಾಲ್ಪನಿಕ ದೃಶ್ಯಗಳನ್ನೆಲ್ಲವೂ ಕೂಡ ನಿಜ ಮಾಡಿಕೊಂಡು ಸವಿಯುವ ಸಾಧ್ಯತೆ ಬಂದೋಗ್ಬಿಟ್ಟಿದೆ. ಇಲ್ಲವಾದರೆ ಪರಪರ ಅಗ್ರಹಾರಕ್ಕೆ ದರ್ಶನ್ ನೋಡಲು ಸುದೀಪ್, ಒಂದು ಕಡೆ ಯಶ್, ಶಿವಣ್ಣ ಹೋಗುವುದು ಕಲ್ಪಿಸಿಕೊಳ್ಳಲು ಒಂದು ಕಡೆ ಸಾಧ್ಯವೇ? ಸುದೀಪ್, ಶಿವಣ್ಣ ಹಾಗೂ ಯಶ್ ಮೂವರಿಗೂ ಕೂಡ ದರ್ಶನ್ ಜೊತೆಗಿನ ಈ ಬಾಂಧವ್ಯ ಅಷ್ಟೇನು ಚೆನ್ನಾಗಿಲ್ಲ ಅನ್ನುವಂಥದ್ದು ಕೂಡ ಇದೀಗ ಒಂದು ರೀತಿಯಾಗಿ AI ಮೂಲಕ ಒಂದು ಕಡೆ ನೋಡಿ ಗಮನಿಸ್ತಾ ಹೋದರೆ ಯಾವ ಸ್ಟಾರು ಕೂಡ ದರ್ಶನ್ ಅವ್ರನ್ನ ಬಂದು ಮೀಟ್ ಆಗಲಿಲ್ಲ ಅನ್ನುವಂಥ ಲೆಕ್ಕಾಚಾರ ಆಗಿರ್ಬೋದು, ಎಲ್ಲವೂ ಕೂಡ ನಡೀತಾ ಇರುತ್ತೆ. ಬಟ್ ಈಗ ನೇರವಾಗಿ ಹೋಗಿ ಭೇಟಿ ಆಗಲಿಲ್ಲ ಅಂತಂದರೂ ಕೂಡ ಅವರ ಕುಟುಂಬಕ್ಕೆ ಒಂದು ರೀತಿಯಾಗಿ ಸ್ಪಂದನೆ ಕೊಡುವಂಥ ಕೆಲಸ, ದರ್ಶನ್ ಅವರ ವಿಚಾರವನ್ನು ಸಹಜವಾಗಿ ಮಾತಾಡಿಕೊಂಡಿರ್ತಾರೆ, ಆದರೆ ಬಹಿರಂಗವಾಗಿ ಯಾರೂ ಕೂಡ ಹೇಳೋದಿಲ್ಲ ಅದನ್ನು. ಸೊ ಹಾಗಾಗಿ ಇದೀಗ ಜೊತೆಗೆ ಜೈಲಿಗೆ ಹೋಗಿ ದರ್ಶನ್ ಕಂಡು ತಮ್ಮ ಇಮೇಜ್ ಕೆಡಿಸ್ಕೊಳ್ಳಲು ಕೂಡ ಅವರು ಮುಂದಾಗಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಯಾಕಂದರೆ ದರ್ಶನ್ ಅವ್ರನ್ನ ಹೋಗಿ ಭೇಟಿ ಆಗಿಬಿಡ್ಬೋದಪ್ಪ, ಏನಾದರೂ ಮಾತಾಡ್ಬಿಡ್ಬೋದು
ಬಿಡ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗೋಗ್ಬಿಡುತ್ತೆ, ಬೇರೆ ರೀತಿಯೇ ಪೋಟ್ರೆ ಆಗೋಗ್ಬಿಡುತ್ತೆ ಅನ್ನುವಂಥ ಕಾರಣದಿಂದಾಗಿ ಸಹಜವಾಗಿ ಯಾರೂ ಕೂಡ ಹೋಗೋದಕ್ಕೆ ಹಿಂದೆ ಮುಂದೆ ಒಂದಿಷ್ಟು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಸೊ ಆದರೆ ದರ್ಶನ್ ಅಭಿಮಾನಿಗಳು ಮಾತ್ರ ಅದೆಲ್ಲವೂ ಕೂಡ ಇನ್ನೂ ಒಂದು ಶೂನ್ಯವೇ ಅಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ನೋಡಿ, ವೈರಲ್ ಆಗ್ತಾ ಇರುವಂಥ ಈ ಕಂಟೆಂಟ್ಗಳನ್ನು ಗಮನಿಸ್ತಾ ಹೋದಾಗ ಇದೇ ಪೇಜ್ನಲ್ಲಿ ಹಿಂದೆ ಬಹಳಷ್ಟು ಕೆಲವು ಫೋಟೋ ವಿಡಿಯೋಗಳನ್ನು ಕೂಡ ಇದೆ. ಆದರೆ ಒಂದು ಸುಂದರ ಕನಸಿನಂತೆ ಅದರಲ್ಲಿ ದರ್ಶನ್, ಸುದೀಪ್, ಶಿವಣ್ಣ, ಯಶ್ ಜೊತೆಗೆ ಉಪೇಂದ್ರ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇದ್ದಾರೆ. ಎಲ್ಲರೂ ಜೊತೆಗೂ ಕೂಡ ಕೆರೆ ಮಾಡ್ತಿದ್ದಾರೆ, ಬೈಕ್ ಸವಾರಿ ಹೋಗ್ತಾ ಇದ್ದಾರೆ, ಬೀದಿ ಬೀದಿಯಲ್ಲಿ ಟೀ ಕುಡಿತಾ ಇದ್ದಾರೆ, ಕ್ರಿಕೆಟ್ ಆಡ್ತಿದ್ದಾರೆ, ಇನ್ನು ಮತ್ತೊಂದು ಕಡೆ ಬಾಸ್ಕೆಟ್ಬಾಲು ಎಲ್ಲವೂ ಕೂಡ ಗೇಮ್ ಆಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಈ ಥರ ಇದ್ರೆ ಎಷ್ಟು ಚಂದ ಅಂತ ಅದಕ್ಕೆ ಎಲ್ಲರೂ ಕೂಡ ಕಾಮೆಂಟನ್ನು ಹಾಕ್ತಾ ಇದ್ದಾರೆ. ಯಾರು ಗುರು ಇದು ಎಡಿಟ್ ಮಾಡಿದ್ದು, ತುಂಬ ಸಂತೋಷ, ಎಷ್ಟು ಸಲ ಇವರಿಗೆ ಬಗ್ಗೆ ಒಂದಿಷ್ಟು ಕಮೆಂಟ್ ಮಾಡಿದ್ರು, ನನಗೆ ತುಂಬ ಬೇಸರವಾಗಿದ್ದು. ಇದೇ ಆದರೆ ವಿಡಿಯೋ ನೋಡಿದ ಅಂಥ ಸಂದರ್ಭದಲ್ಲಿ ತುಂಬ ಖುಷಿಪಟ್ಟೆ. ಎಲ್ಲರೂ ಕೂಡ ಚೆನ್ನಾಗಿರಲಿ ಅಂತಾನೆ ಬಯಸೋದು, ಕೆಟ್ಟದಾಗಿ ವಿಡಿಯೋ ಮಾಡಿ ಇನ್ನೊಬ್ಬರ ಮಧ್ಯೆ ತಂದು ಇಡೋಕ್ಕಿಂತ ಇಂಥ ವಿಡಿಯೋಗಳನ್ನು ನೋಡಿದಾಗ ಒಂದಿಷ್ಟು ಖುಷಿ ಪಡೆಯೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ನೋಡಿ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ಮರ್ಯಾದ ಮಾಣಿಕ್ಯ, ನಮ್ಮ ಅಪ್ಪು ಕಂದ ಎಂದು ಒಂದು ಕಡೆ ಒಬ್ಬರು ಭಾವುಕರಾಗಿದ್ದಾರೆ, ಮತ್ತೊಂದು ಕಡೆ ಕೆಲವರು ಇದರಲ್ಲಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಳ್ಳೆತನ ಕಂಡಿದೆ. ನೋಡಿ, ಟ್ರೂ ಕನ್ನಡ ಮೀಡಿಯಾ ಎಂಬ ಈ ಪೇಜ್ನಲ್ಲಿ ಸಿಕ್ಕಾಪಟ್ಟೆ ವಿಡಿಯೋಗಳು ಅಪ್ಲೋಡ್ ಮಾಡಲಾಗಿದೆ. ಇದು ನಿಜ ಆದರೆ ಇನ್ನೂ ತುಂಬ ಖುಷಿ ಆಗುತ್ತೆ ಬ್ರದರ್. ಸೂಪರ್, ಜೈ ಡಿ ಬಾಸ್, ಬೇಗ ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ, ನಮ್ಮ ಬಾಸ್ಗೆ ವಾವ್ ಸೂಪರ್ ಸ್ಟಾರ್ ವಾವ್ ಬಿಟ್ಟು ಎಲ್ಲವೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ಎಲ್ಲರೂ ಕೂಡ ಬರಲಿ, ಎಲ್ಲರೂ ಕೂಡ ಚೆನ್ನಾಗಿರಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ, ಹೀಗೆ ಇದ್ರೆ ನಮ್ಮ ಕನ್ನಡ ಚಿತ್ರರಂಗ ಎಲ್ಲೋ ಹೋಗ್ಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಭಿಮಾನಿಗಳು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಈ ಒಂದು ವಿಡಿಯೋ ಇದೆಯಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಅಭಿಮಾನಿಗಳ ಒಂದು ರೀತಿಯಾದಂಥ ಆಸೆ. ರಾಕಿಂಗ್ ಸ್ಟಾರ್ ಯಶ್ ಆಗಿರ್ಬೋದು, ಕಿಚ್ಚ ಸುದೀಪ್ ಅವರಾಗಿರ್ಬೋದು, ಶಿವಣ್ಣ ಅವರಾಗಿರ್ಬೋದು, ಎಲ್ಲರೂ ಕೂಡ ಹೋಗಿ ದರ್ಶನ್ ಅವ್ರನ್ನ ಮೀಟ್ ಆಗಿ ಒಂದು ಕಡೆ ಹೇಗಿದ್ದೀರಾ, ಏನು ಕತೆ ಅನ್ನುವಂಥದ್ದು ವಿಚಾರಿಸ್ಕೊಂಡು ಬರಬೇಕು ಅನ್ನುವಂಥದ್ದು ಅಭಿಮಾನಿಗಳ ಒಂದು ಆಸೆ ಐತೆ ರೀ. ಸೊ ಈ ಆಸೆಯನ್ನು ಒಂದು ರೀತಿಯಾಗಿ ಇದೆಲ್ಲವೂ ಕೂಡ ಗಮನಿಸಿದಾಗಲೂ ಕೂಡ ಯಶ್ ಆಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಎಲ್ಲರೂ ಕೂಡ ಹೋಗಿ ಭೇಟಿ ಆಗಿ ಬರ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬೆಲ್ ಟಿವಿ.